ಹೀರೆಕಾಯಿಯನ್ನು ಉಪಯೋಗಿಸಿ ಮಾಡಬಹುದಾದಂತಹ ಅತ್ಯಂತ ರುಚಿಕರವಾದ ದೋಸೆ ರೆಸಿಪಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆದ್ಯ ಭಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ. ಹಾಗಿದ್ರೆ ದೋಸೆ ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಕಡಿ ಅಕ್ಕಿಯನ್ನು ಉಪಯೋಗಿಸಿಕೊಂಡು ದೋಸೆ ಮಾಡ್ತಾ ಇದ್ದೇನೆ. 3 ಲೋಟದಷ್ಟು ಕಡಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಈ ಲೋಟದಲ್ಲಿ ನಾನು ಅಳತೆಯನ್ನು ತಗೊಂಡಿದ್ದೇನೆ. ಟೋಟಲ್ ಆಗಿ 3 ಗ್ಲಾಸಷ್ಟು ಕಡಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೆನೆ ಹಾಕೊಂಡಿದ್ದೇನೆ. ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸಿ ರುಬ್ಬಿ ದೋಸೆ ಮಾಡಿದರೆ ದೋಸೆಯ ರುಚಿ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ದೋಸೆಗೆ ಬೇಕಾದಷ್ಟು ಕಾಯಿಯನ್ನು ತುರ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 3 ಹೀರೆಕಾಯಿಯನ್ನು ತಗೊಂಡಿದ್ದೇನೆ. ಒಂದು ದೊಡ್ಡ ಗಾತ್ರದ ಹೀರೆಕಾಯಿ, 2 ಸಣ್ಣ ಗಾತ್ರದ ಹೀರೆಕಾಯಿ. ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ನಂತರ ಹೊರಗಡೆಯ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಬೇರೆ ಬೇರೆ ವಿಧಾನದಲ್ಲಿ ಹೀರೆಕಾಯಿಯ ದೋಸೆಯನ್ನು ಮಾಡ್ತಾರೆ. ಹೆಚ್ಚಿನವರು ಅದನ್ನು ರೌಂಡಾಗಿ ಕಟ್ ಮಾಡಿ ಹಿಟ್ಟನ್ನು ಹಾಕಿ ದೋಸೆಯನ್ನು ರೆಡಿ ಮಾಡ್ಕೊಳ್ತಾರೆ. ಆದರೆ ಈ ವಿಧಾನದಲ್ಲಿ ನೀವು ಒಂದು ಸಲ ದೋಸೆ ಮಾಡಿ ನೋಡಿ, ರುಚಿಯಂತೂ ತುಂಬ ಚೆನ್ನಾಗಿರ್ತದೆ. ಹೀರೆಕಾಯಿಯನ್ನು ನಾವು ರುಬ್ಬೋದಕ್ಕೆ ಉಪಯೋಗಿಸುವಂಥದ್ದು. ಹಾಗಾಗಿ ಇದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ ಅಕ್ಕಿ, ಕಾಯಿ ತುರಿ, ಹೀರೆಕಾಯಿ ಈ 3 ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಗ್ರೈಂಡರ್ಗೆ ನೆನೆದಿರುವಂತಹ ಅಕ್ಕಿಯನ್ನು ಹಾಕೊಂಡಿದ್ದೇನೆ. ಅಕ್ಕಿ ತುಂಬ ಚೆನ್ನಾಗಿ ನೆನೆದಿರಬೇಕು. ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ನಂತರ ಹೀರೆಕಾಯಿಯನ್ನು ಹಾಕೊಳ್ತಾ ಇದ್ದೇನೆ. ಹೀರೆಕಾಯಿಯನ್ನು ಒಂದೇ ಕಡೆ ಹಾಕೋದಕ್ಕೆ ಹೋಗಬೇಡಿ, ಸ್ವಲ್ಪ ಅಲ್ಲಲ್ಲಿ ಸ್ಪ್ರೆಡ್ ಮಾಡಿ ಈ ಥರ ಹಾಕಿ. ಇಲ್ಲಿ ಆದ್ಯ ವಿಡಿಯೋ ಮಾಡ್ತಾ ಇದ್ದಾಳೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಸ್ವಲ್ಪ ನೀರನ್ನು ಸೇರಿಸಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಈ ದೋಸೆ ಹಿಟ್ಟು ಹುಳಿ ಬರುವ ಅವಶ್ಯಕತೆ ಇಲ್ಲ. ಆಗಲೇ ರುಬ್ಬಿ ಇಮಿಡಿಯೇಟ್ ಆಗಿ ದೋಸೆ ಮಾಡಬಹುದು. ಆ್ಯಕ್ಚುಲಿ ನಾನು ರಾತ್ರಿ ದೋಸೆ ಹಿಟ್ಟನ್ನು ರೆಡಿ ಮಾಡಿ ದೋಸೆಯನ್ನು ಕೂಡ ಮಾಡಿದ್ದೆ. ಹಾಗಾಗಿ ದೋಸೆ ಹಿಟ್ಟು ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ. ಬಿಸಿಯಾಗಿರುವಂತಹ ಕಾವಲಿಗೆ ಮೇಲೆ ದೋಸೆ ಹಿಟ್ಟನ್ನು ಹಾಕಿ ದೋಸೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಕಾವಲಿಗೆಗೆ ದೋಸೆ ಮಾಡೋದಕ್ಕಿಂತ ಮುಂಚೆ ಎಣ್ಣೆಯನ್ನು ಸವರುವ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಎಣ್ಣೆಯನ್ನು ಸವರದೆ ದೋಸೆಯನ್ನು ಮಾಡಿರುವಂತಹದ್ದು. ದೋಸೆ ಒಂದು ಕಡೆ ಬೆಂದ ನಂತರ ಸ್ವಲ್ಪ ತುಪ್ಪವನ್ನು ಸವರಿ ತಿರುವಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಇದನ್ನು ತಿರುವಿ ಹಾಕದೆ ಕೂಡ ಒಂದೇ ಕಡೆ ಬೇಯಿಸಿ ಕೂಡ ದೋಸೆಯನ್ನು ರೆಡಿ ಮಾಡ್ಕೊಳ್ಬೋದು. ಮಕ್ಕಳಿಗೆ ಎಲ್ಲ ಸ್ವಲ್ಪ ಸ್ಮೂತ್ ಆಗಿರುವಂಥ ದೋಸೆ ಬೇಕು ಅಂದರೆ ತಿರುವಿ ಹಾಕದೆ ಹಾಗೆ ಕೂಡ ದೋಸೆಯನ್ನು ತಿನ್ನೋದಕ್ಕೆ ಕೊಡ್ಬೋದು. ಇಲ್ಲಿ ತುಪ್ಪದಲ್ಲಿರುವಂತಹ ಅಂಶವೇ, ಅದರಲ್ಲಿರುವಂತಹ ಪಸೆ ಸಾಕಾಗ್ತದೆ ಕಾವಲಿಗೆ. ಪುನಃ ಎಣ್ಣೆ ಸವರುವ ಅವಶ್ಯಕತೆ ಇಲ್ಲ. ಇಲ್ಲಿ ರುಚಿಯಾದಂತಹ ಹೀರೆಕಾಯಿ ದೋಸೆ ರೆಡಿಯಾಗಿದೆ. ಹೆಂಗಿದೆ ಅದೇ ಅಮ್ಮ ಮಾಡಿದ ದೋಸೆ? ಟೇಸ್ಟ್ ಲೈಕ್ ಹೌದಾ? ಕೊಡ್ತೀನಿ. ನಾನು ರಾತ್ರಿ ದೋಸೆ ಮಾಡಿದ್ದಾಗ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ. ಅದ್ರ ಜೊತೆ ಅದಿನಿಗೆ ತಿನ್ನೋದಕ್ಕೆ ದೋಸೆಯನ್ನು ಕೊಟ್ಟಿದ್ದೆ. ಸಾಮಾನ್ಯವಾಗಿ ಮಕ್ಕಳು ಈ ಥರ ವೆಜಿಟೇಬಲ್ ಅನ್ನು ಉಪಯೋಗಿಸಿ ದೋಸೆ ಮಾಡಿದರೆ ಅದನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಆದ್ಯ ಕೂಡ ಹಾಗೆ ಸ್ಟಾರ್ಟಿಂಗಲ್ಲಿ ನನಗೆ ಈ ದೋಸೆ ಬೇಡ ಅಂತಲೇ ಹೇಳಿದ್ಲು. ತಿಂದ ನಂತರ ಅವಳಿಗೆ ರುಚಿ ತುಂಬ ಇಷ್ಟ ಆಯಿತು. ಹಾಗಾಗಿ ಇನ್ನೊಂದು ದೋಸೆ ಮಾಡಿಕೊಡು ಅಂತ ಹೇಳಿದ್ಲು. ನೀವು ರಾತ್ರಿ ದೋಸೆ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮರುದಿವಸ ಬೆಳಿಗ್ಗೆ ಬೇಕಿದ್ರೂ ದೋಸೆ ಮಾಡ್ಬೋದು. ನಾನಿಲ್ಲಿ ಖಾರ ಚಟ್ನಿ ಜೊತೆ ದೋಸೆಯನ್ನು ಸರ್ವ್ ಮಾಡ್ತಾ ಇದ್ದೇನೆ.
ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.